ನಮಸ್ಕಾರ ಆತ್ಮೀಯರೇ, ದೇವರೇ ನೀನು ಎಲ್ಲಿರುವೆ ವಿಚಾರ ಸಂಕಿರಣಕ್ಕೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಯಾರು ಮೊಟ್ಟ ಮೊದಲನೇ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಚಾರ ಸಂಕಿರಣವನ್ನು ಮುಂದುವರಿಸುತ್ತಿದ್ದೇನೆ. ಆತ್ಮೀಯರೇ, ಸಾವಿರಾರು ವರ್ಷಗಳಿಂದ ನಮ್ಮನ್ನು ಒಂದು ಪ್ರಶ್ನೆ ಕಾಡುತ್ತಲೇ ಇದೆ. ಅದು ಏನೆಂದರೆ, ದೇವರು ಎಲ್ಲಿದ್ದಾನೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತಲೇ ಇದೆ. ಕೆಲವರು ಹೇಳುತ್ತಾರೆ ದೇವರು ಆಕಾಶದಲ್ಲಿದ್ದಾನೆ ಎಂದು, ಕೆಲವರು ಹೇಳುತ್ತಾರೆ ದೇವರು ಭೂಮಿಯಲ್ಲಿದ್ದಾನೆ ಎಂದು, ಹಾಗೂ ಕೆಲವರು ಹೇಳುತ್ತಾರೆ ದೇವರು ಕೈಲಾಸದಲ್ಲಿದ್ದಾನೆ ಎಂದು. ದೇವರು ಕೈಲಾಸದಲ್ಲಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿದ್ದಾನೆ ಮತ್ತು ಅಲ್ಲಿ ಮಾನಸ ಸರೋವರವಿದೆ ಮತ್ತು ಆ ಮಾನಸ ಸರೋವರದಲ್ಲಿ ಪಾರ್ವತಿ ದೇವಿಯು ಪ್ರತಿದಿನವೂ ಸ್ನಾನ ಮಾಡುತ್ತಾಳೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಆತ್ಮೀಯರೇ, ಅದಕ್ಕೂ ಮೊದಲು ನಾವು ದೇವರು ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಕೆಲವೊಂದು ಪುರಾಣಗಳ ಪ್ರಕಾರ ದೇವರು ಎಂದರೆ ಯಾರಿಗೆ ತಂದೆ ತಾಯಿ ಇಲ್ಲವೋ, ಯಾರಿಗೆ ಹುಟ್ಟು ಸಾವು ಇಲ್ಲವೋ, ಯಾರಿಗೆ ಆದಿ ಅಂತ್ಯ ಇಲ್ಲವೋ, ಯಾರು ಅನಂತವಾಗಿರುತ್ತಾರೋ ಅವರೇ ದೇವರು ಎಂದು ಹೇಳುತ್ತಾರೆ. ಮತ್ತು ಕೆಲವರು ದೇವರು ಭೂಮಿಯಲ್ಲಿರುವ ಸಕಲ ಚರಾಚರ ವಸ್ತುಗಳಿಗೆ ಪ್ರತಿದಿನವೂ ಆಹಾರವನ್ನು ನೀಡುತ್ತಿರುತ್ತಾನೆ. ಭೂಮಿಯ ಸಕಲ ಚರಾಚರ ಜೀವಿಗಳಿಗೆ ದೇವರೇ ಆಹಾರವನ್ನು ನೀಡುತ್ತಾನೆ. ಹೀಗೆ ಸಕಲ ಚರಾಚರ ಜೀವಿಗಳನ್ನು ಪೋಷಿಸುತ್ತಿರುವವನೇ ದೇವರು. ಎಲ್ಲ ಜೀವಿಗಳಿಗೂ ದೇವರೇ ಮುಖ್ಯವಾದ ಅಸ್ತಿತ್ವವನ್ನು ನೀಡಿರುತ್ತಾನೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಆತ್ಮೀಯರೇ, ನಾವು ಉಸಿರಾಡುವ ಗಾಳಿ ಇಲ್ಲವೆಂದಾದರೆ ನಾವು 10 ನಿಮಿಷ ಕೂಡ ಬದುಕಲು ಸಾಧ್ಯವಿಲ್ಲ. ಅದೇ ರೀತಿ ನಾವು ತಿನ್ನುವ ಆಹಾರವಿಲ್ಲವೆಂದಾದರೆ ನಾವು 10 ದಿವಸ ಕೂಡ ಬದುಕಲು ಸಾಧ್ಯವಿಲ್ಲ. ಹಾಗೂ ನೀರು ಕೂಡ ತಮಗೆ ಅತ್ಯುತ್ತಮವಾದ ಒಂದು ಮೂಲವಾಗಿದೆ. ನೀರು ಇಲ್ಲದಿದ್ದರೂ ಕೂಡ ಮನುಷ್ಯನು ಬದುಕಲು ಸಾಧ್ಯವೇ ಇಲ್ಲ. ಹಾಗೂ ಬೆಳಕು ಇಲ್ಲದಿದ್ದರೂ ಕೂಡ ಈ ಭೂಮಿಯನ್ನು ಗಾಢವಾದ ಕತ್ತಲು ಆವರಿಸುತ್ತದೆ. ಕಣ್ಣು ಇದ್ದು ಕೂಡ ನಾವು ಅಂಧರಾಗುತ್ತೇವೆ. ಅಂದರೆ ಆತ್ಮೀಯರೇ, ನಮಗೆ ಪ್ರತಿದಿನವೂ ಗಾಳಿ, ನೀರು, ಬೆಳಕು ಮತ್ತು ಆಹಾರವನ್ನು ನೀಡುತ್ತಿರುವವರು ಯಾರು? ನಮಗೆ ಪ್ರತಿದಿನವೂ ಗಾಳಿ, ನೀರು, ಆಹಾರವನ್ನು ನೀಡಿ ಪೋಷಿಸುತ್ತಿರುವವಳು ನಮ್ಮ ಭೂಮಿ ತಾಯಿ ಹಾಗೂ ಆ ಸೂರ್ಯದೇವನು. ಆತ್ಮೀಯರೇ, ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮಗೆ ಈ ಭೂಮಿ ಇಲ್ಲದಿದ್ದರೆ ಬದುಕಲು ಸಾಧ್ಯವಾಗುತ್ತಿತ್ತಾ? ಈ ಭೂಮಿ ಇಲ್ಲದಿದ್ದರೆ ನಮಗೆ ನೀರು, ಗಾಳಿ, ಬೆಳಕು ದೊರೆಯುತ್ತಿತ್ತಾ ಎಂದು. ಆದುದರಿಂದ ಆತ್ಮೀಯರೇ, ನಾವು ಹುಟ್ಟಿದಾಗಿನಿಂದ ಸಾಯುವ ಕೊನೆಯ ಕ್ಷಣದವರೆಗೂ ನಮ್ಮನ್ನು ಪೋಷಿಸುವವಳು, ನಮ್ಮನ್ನು ಕಾಯುವವಳು, ನಮ್ಮನ್ನು ಕಾಪಾಡುವವಳು ಈ ಭೂಮಿ ತಾಯಿಯೇ ಆಗಿದ್ದಾಳೆ. ಭೂಮಿ ತಾಯಿಯು ನಮಗೆ ಪ್ರತಿನಿತ್ಯವೂ ಆಹಾರವನ್ನು ನೀಡುತ್ತಾಳೆ, ಗಾಳಿ, ನೀರು, ಬೆಳಕುಗಳನ್ನು ನೀಡುತ್ತಾಳೆ. ಅವಳೇ ನಮ್ಮ ನಿಜವಾದ ತಾಯಿಯಾಗಿದ್ದಾಳೆ. ಈ ಭೂಮಿ ತಾಯಿಯು ಮನುಷ್ಯನು ಹುಟ್ಟಿದಾಗಿನಿಂದಲೂ ಸಾಯುವವರೆಗೂ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹುತ್ತಾಳೆ. ಮನುಷ್ಯನು ಹುಟ್ಟಿದರೂ ಕೂಡ ಭೂಮಿಯ ಮೇಲೆಯೇ ಹುಟ್ಟಬೇಕು, ಮನುಷ್ಯನು ಸತ್ತರೂ ಕೂಡ ಭೂಮಿಯ ಮೇಲೆಯೇ ಸಾಯಬೇಕು. ಒಟ್ಟಾರೆ ಮನುಷ್ಯನಿಗೆ ಭೂಮಿಯೇ ಆಧಾರವಾಗಿದ್ದಾಳೆ. ಭೂಮಿಗಿಂತ ದೊಡ್ಡ ತಾಯಿ ಇರಲು ಸಾಧ್ಯವೇ ಇಲ್ಲ. ಭೂಮಿಗಿಂತ ದೊಡ್ಡ ದೇವರು ಇರಲು ಸಾಧ್ಯವೇ ಇಲ್ಲ. ನಾವು ಭೂಮಿಗೆ ಎಷ್ಟು ಆಭಾರಿಯಾಗಿದ್ದರೂ ಕಡಿಮೆಯೇ ಆಗಿದೆ. ಆತ್ಮೀಯರೇ, ನಮ್ಮ ಭೂಮಿ ತಾಯಿಗೆ ಯಾವುದೇ ತಂದೆ ತಾಯಿ ಇಲ್ಲ. ನಮ್ಮ ಭೂಮಿ ತಾಯಿಗೆ ಯಾವುದೇ ಆದಿ ಅಂತ್ಯವಿಲ್ಲ. ನಮ್ಮ ಭೂಮಿ ತಾಯಿಗೆ ಯಾವುದೇ ಹುಟ್ಟು ಸಾವು ಇಲ್ಲ. ನಮ್ಮ ಭೂಮಿ ತಾಯಿ ಅನಂತವಾಗಿದ್ದಾಳೆ. ಹಾಗೂ ನಮ್ಮ ಭೂಮಿ ತಾಯಿ ಸಕಲ ಚರಾಚರ ಜೀವಿಗಳಿಗೆ ಆಧಾರವಾಗಿದ್ದಾಳೆ. ಸಕಲ ಚರಾಚರ ಜೀವಿಗಳನ್ನು ಪ್ರತಿದಿನವೂ ಪೋಷಿಸುತ್ತಾಳೆ. ಆದುದರಿಂದ ಆ ದೇವರೇ ಭೂಮಿಯಾಗಿರಬಹುದೇನೋ, ಅಥವಾ ಈ ಭೂಮಿಯೇ ಆ ದೇವರಾಗಿರಬಹುದೇನೋ. ಆತ್ಮೀಯರೇ, ನಾವು ಮನುಷ್ಯರು, ದೇವರು ಕೂಡ ಮನುಷ್ಯನಂತೆಯೇ ಇರುತ್ತಾನೆ. ದೇವರು ಕೂಡ ಮನುಷ್ಯನಂತೆಯೇ ಮದುವೆಯಾಗಿದ್ದಾನೆ. ದೇವರಿಗೆ ಕೂಡ ಮನುಷ್ಯನಂತೆಯೇ ಹೆಂಡತಿ ಮಕ್ಕಳು ಇರುತ್ತಾರೆ ಎಂದು ಕಲ್ಪನೆ ಮಾಡಿಕೊಂಡಿದ್ದೇವೆ. ಆದರೆ ದೇವರಾದವನು ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ಗೆದ್ದಿರಲೇಬೇಕಾಗುತ್ತದೆ. ಯಾರಿಗೆ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳಿರುತ್ತವೆಯೋ ಅವನು ದೇವರಾಗಲು ಸಾಧ್ಯವೇ ಇಲ್ಲ. ಮತ್ತು ಯಾರಿಗೆ ದೇವರಾಗಿರುತ್ತಾರೆಯೋ ಅವರಿಗೆ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳು ಇರುವುದಿಲ್ಲ. ಆದರೆ ದೇವರಿಗೆ ನಾವು ಮದುವೆ ಮಾಡಿಸಿದ್ದೇವೆ. ದೇವರು ಕೂಡ ಕಾಮವಿದೆ ಎಂದು ನಾವು ಹೇಳುತ್ತೇವೆ. ಆದರೆ ಈ ಕಾಮವಿದ್ದವನು, ಕ್ರೋಧವಿದ್ದವನು ದೇವರು ಹೇಗೆ ಆಗುತ್ತಾನೆ? ಆದರೆ ನಮ್ಮ ಭೂಮಿ ತಾಯಿಗೆ ಯಾವುದೇ ರೀತಿಯಾದ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳು ಇರುವುದಿಲ್ಲ. ಯಾವುದೇ ತಾತ್ಸಾರವನ್ನು ಕೂಡ, ತಾರತಮ್ಯವನ್ನು ಕೂಡ ನಮ್ಮ ಭೂಮಿ ತಾಯಿಯು
ಮಾಡುವುದಿಲ್ಲ. ಒಂದು ವಿಷ ಸರ್ಪಕ್ಕೂ ಭೂಮಿ ತಾಯಿಯು ಆಧಾರವನ್ನು ನೀಡುತ್ತಾಳೆ. ಒಂದು ಕಾಮಧೇನುವಂಥ ಹಸುವಿಗೂ ಕೂಡ ಭೂಮಿ ತಾಯಿಯು ತನ್ನ ಆಧಾರವಾಗಿರುತ್ತಾಳೆ. ಅಂದರೆ ಭೂಮಿಯ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡದೆ ಸಕಲ ಚರಾಚರ ಜೀವಿಗಳನ್ನು ಈ ಭೂಮಿ ತಾಯಿಯು ಪೋಷಿಸುತ್ತಾಳೆ. ಇಲ್ಲಿರುವ ಕೀಟಗಳಿಗೂ, ಇಲ್ಲಿರುವ ಸರ್ಪಗಳಿಗೂ, ಇಲ್ಲಿರುವ ವಿಷಜಂತಿಗಳಿಗೂ, ಇಲ್ಲಿ ಭೂಮಿಯ ಮೇಲೆ ವಾಸಿಸುತ್ತಿರುವ ಅತ್ಯಂತ ರಾಕ್ಷಸರಂಥ ಕ್ರೂರಿಗಳಿಗೂ ಭೂಮಿ ತಾಯಿ ಒಂದೇ ರೀತಿಯಾದ ಆಹಾರವನ್ನು ನೀಡುತ್ತಿದ್ದಾಳೆ. ಅಂದರೆ ಭೂಮಿ ತಾಯಿ ಯಾರಲ್ಲಿಯೂ ಯಾವುದೇ ರೀತಿಯಾದ ತಾರತಮ್ಯವನ್ನು ಮಾಡಿರುವುದಿಲ್ಲ. ಆದುದರಿಂದ ಈ ಭೂಮಿ ತಾಯಿ ಕಣ್ಣಿಗೆ ಕಾಣುವ ನಮ್ಮ ಮಹಾನ್ ತಾಯಿಯಾಗಿದ್ದಾಳೆ. ಈ ಭೂಮಿ ತಾಯಿಯೇ ನಮ್ಮೆಲ್ಲರ ದೇವರಾಗಿದ್ದಾಳೆ ಎಂದು ಈ ಭೂಮಿ ತಾಯಿಯನ್ನು ಪೋಷಿಸುವುದರಲ್ಲಿ, ಪೂಜಿಸುವುದರಲ್ಲಿ ಬಹಳವಾದ ಅರ್ಥವಿದೆ. ಆದರೆ ನಾವು ಯಾವಾಗಲೂ ಕೂಡ ಕಣ್ಣಿಗೆ ಕಾಣದ ದೇವರನ್ನು ಹುಡುಕುತ್ತಾ ದೇವಾಲಯಗಳಲ್ಲಿ ಹರಿಯುತ್ತಿರುತ್ತೇವೆ. ಆ ಕಣ್ಣಿಗೆ ಕಾಣುವಂಥ ಈ ಭೂಮಿಯನ್ನೇ ದೇವರು ಎಂದು ನಾವು ಹೇಳಲು ಬಹಳ ಹಿಂಜರಿಯುತ್ತೇವೆ. ಹಾಗೆಯೇ ಸದಾ ಉರಿಯುವ ಸೂರ್ಯದೇವನೂ ಕೂಡ ನಮಗೆ ಕಣ್ಣಿಗೆ ಕಾಣುವ ದೇವರಾಗಿದ್ದಾನೆ. ಸೂರ್ಯದೇವನಿಗೂ ಕೂಡ ತಂದೆ ತಾಯಿ ಇರುವುದಿಲ್ಲ, ಆದಿ ಅಂತ್ಯ ಇರುವುದಿಲ್ಲ, ಹುಟ್ಟು ಸಾವು ಕೂಡ ಇರುವುದಿಲ್ಲ. ಆ ಸೂರ್ಯದೇವನು ಕೂಡ ಅನಂತವೇ ಆಗಿದ್ದಾನೆ. ನಾವು ಯಾವಾಗಲೂ ಕೂಡ ಕಣ್ಣಿಗೆ ಕಾಣುವ ಈ ದೇವರನ್ನು ಪೂಜಿಸುವುದಿಲ್ಲ. ಆದರೆ ಕಣ್ಣಿಗೆ ಕಾಣದ ದೇವರನ್ನು ದೇವಾಲಯಗಳಲ್ಲಿ ಹುಡುಕುತ್ತಲೇ ಇದ್ದೇವೆ, ದೇವರುಗಳನ್ನು ಸುತ್ತುತ್ತಲೇ ಇದ್ದೇವೆ ಮತ್ತು ದೇವರು ಎಲ್ಲಿದ್ದಾನೆ ಎಂದು ಹುಡುಕುತ್ತಲೇ ಇರುತ್ತೇವೆ. ನಮಗೆ ಕಣ್ಣಿಗೆ ಕಾಣುವ ಇವರು ದೇವರುಗಳಲ್ಲವೇನು? ಇವರು ನಮ್ಮನ್ನು ಸದಾ ಆಹಾರ ಕೊಟ್ಟು ತಾಯಿಗಿಂತಲೂ ದೇವರಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರತಿ ಕ್ಷಣವೂ ಪ್ರತಿ ದಿನವೂ ಕಾಯುತ್ತಿಲ್ಲವೇನು? ಈ ಸೂರ್ಯ, ಚಂದ್ರ, ಭೂಮಿ, ಆಕಾಶ, ನಕ್ಷತ್ರಗಳು ದೇವರಿಗಿಂತ ಯಾವುದರಲ್ಲಿ ಕಡಿಮೆಯಾಗಿವೆ ಹೇಳಿ? ಇವುಗಳನ್ನು ನಾವು ದೇವರು ಎಂದು ನಂಬುವುದಿಲ್ಲ ಮತ್ತು ಕಣ್ಣಿಗೆ ಕಾಣದ ದೇವರನ್ನು ಹುಡುಕುತ್ತಲೇ ಇರುತ್ತೇವೆ. ಆ ದೇವರು ಯಾರ ಕಣ್ಣಿಗೂ ಕಾಣುತ್ತಿಲ್ಲ ಮತ್ತು ಆ ದೇವರನ್ನು ನೋಡಿರುವವರು ಈ ಭೂಮಿಯ ಮೇಲೆ ಯಾರೂ ಇಲ್ಲ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಆ ದೇವರೇ ನಮಗೆ ಪ್ರತ್ಯಕ್ಷವಾದರೂ ಕೂಡ ನಾವು ಅವನನ್ನು ದೇವರು ಎಂದು ನಂಬುವುದಿಲ್ಲ. ಯಾಕೆಂದರೆ ನಮಗೆ ಕಣ್ಣಿಗೆ ಕಾಣುವುದು ಯಾವುದು ದೇವರಲ್ಲ ಎಂದೇ ನಾವು ಅಂದುಕೊಂಡಿದ್ದೇವೆ. ಆದ್ಮೇಲೆ ನಾವು ಯಾವುದಾದರೂ ಕಳ್ಳತನವನ್ನು, ಕೊಲೆಯನ್ನು, ಸುಳ್ಳನ್ನು ಹೇಳುತ್ತಿದ್ದಾಗ ನಮ್ಮ ಆತ್ಮವು ನೀನು ಕಳ್ಳತನವನ್ನು ಮಾಡುತ್ತಿದ್ದೀಯಾ, ನೀನು ಕೊಲೆಯನ್ನು ಮಾಡುತ್ತಿದ್ದೀಯಾ, ನೀನು ಸುಳ್ಳನ್ನು ಹೇಳುತ್ತಿದ್ದೀಯಾ, ನೀನು ತಪ್ಪನ್ನು ಮಾಡುತ್ತಿದ್ದೀಯಾ ಎಂದು ನಮ್ಮ ಅಂತರಾತ್ಮ ನಮ್ಮನ್ನು ಎಚ್ಚರಿಸುತ್ತದೆ. ಆದರೂ ಕೂಡ ನಾವು ಕೆಟ್ಟ ಕೆಲಸಗಳನ್ನು ಮಾಡಿಯೇ ತೀರುತ್ತೇವೆ. ಹಾಗಾದರೆ ನಮ್ಮ ಅಂತರಾತ್ಮದಲ್ಲಿ ಕುಳಿತು ನಮ್ಮನ್ನು ಕೆಟ್ಟ ಕೆಲಸಗಳನ್ನು ಮಾಡದಂತೆ ಎಚ್ಚರಿಸುವವರು ಯಾರು? ಆ ಅಂತರ್ಧ್ವನಿ ಯಾವುದು ಅಂತ ನಾವು ಎಂದಿಗೂ ಕೂಡ ಯೋಚನೆ ಮಾಡಿಯೇ ಇರುವುದಿಲ್ಲ. ಆದ್ಮೇಲೆ ಆ ಅಂತರ್ಧ್ವನಿ ಯಾವುದೆಂದರೆ ಅದೇ ದೇವರಾಗಿದ್ದಾನೆ, ಅದೇ ದೇವರ ಆತ್ಮವಾಗಿರುತ್ತದೆ. ಅಂದರೆ ದೇವರು ಎಲ್ಲರ ಆತ್ಮಗಳಲ್ಲಿಯೂ ನೆಲೆಸಿದ್ದಾನೆ. ಅವನು ಪ್ರತಿ ಕ್ಷಣವೂ ನಮ್ಮನ್ನು ಕೆಟ್ಟದನ್ನು ಮಾಡಬಾರದು, ಸುಳ್ಳು, ಕೊಲೆ ಅಂತಹ ಪರರಿಗೆ ನೋವನ್ನು ಕೊಡಬಾರದು ಎಂದು ನಮ್ಮನ್ನು ಎಚ್ಚರಿಸುತ್ತಲೇ ಇರುತ್ತಾನೆ. ನಮ್ಮ ಧ್ವನಿಯನ್ನು, ನಮ್ಮ ಅಂತರಾತ್ಮದ ಧ್ವನಿಯನ್ನು, ನಮ್ಮ ಅಂತರಾತ್ಮದ ಕೂಗನ್ನು ನಾವು ಕೇಳುವುದೇ ಇಲ್ಲ. ಮತ್ತು ದೇವರು ನಮ್ಮಲ್ಲಿಯೇ ಇದ್ದಾನೆ. ಎಲ್ಲರ ಆತ್ಮಗಳಲ್ಲಿಯೂ ಸಕಲ ಚರಾಚರ ಜೀವಿಗಳಲ್ಲಿಯೂ ದೇವರು ನೆಲೆಸಿದ್ದಾನೆ ಎಂದರೆ ನಾವು ನಂಬುವುದೇ ಇಲ್ಲ. ಆದುದರಿಂದ ಆತ್ಮೀಯರೇ, ದೇವರು ಆಕಾಶದಲ್ಲಿಯೂ ಇಲ್ಲ, ಭೂಮಿಯೂ ಇಲ್ಲ ಮತ್ತು ಕೈಲಾಸದಲ್ಲಿಯೂ ಇಲ್ಲ ಎಂದು ಹೇಳಬಹುದಾಗಿದೆ. ಮತ್ತು ಆ ದೇವರು ಸಕಲ ಚರಾಚರ ಜೀವಿಗಳಲ್ಲಿ ನೆಲೆಸಿದ್ದಾನೆ. ಆ ದೇವರು ಈ ಭೂಮಿಯಲ್ಲಿ ನೆಲೆಸಿದ್ದಾನೆ ಮತ್ತು ಆ ದೇವರು ಗಾಳಿ, ನೀರು, ಬೆಳಕುಗಳ ರೂಪದಲ್ಲಿ ನಮ್ಮನ್ನು ಸದಾ ಕಾಯುತ್ತಾನೆ, ನಮ್ಮನ್ನು ಸದಾ ಪೋಷಿಸುತ್ತಾನೆ. ಆ ದೇವರು ನಮ್ಮ ಆತ್ಮದಲ್ಲಿಯೇ ಇದ್ದಾನೆ ಮತ್ತು ದೇವರನ್ನು ದೇವಾಲಯಗಳಲ್ಲಿ ಹುಡುಕುವ ಅಗತ್ಯವೇ ಇಲ್ಲ. ಯಾಕೆಂದರೆ ದೇವರು ನಮ್ಮಲ್ಲಿಯೇ ನೆಲೆಸಿದ್ದಾನೆ, ನಮ್ಮನ್ನು ಸದಾ ಒಳ್ಳೆಯ ದಾರಿಯನ್ನು ತೋರಿಸಿರುತ್ತಾನೆ ಮತ್ತು ನಮಗೆ ಸದಾ ಒಳ್ಳೆಯ ದಾರಿಯಲ್ಲಿ ಬದುಕುವಂತೆ ಎಚ್ಚರಿಸುತ್ತಲೇ ಇರುತ್ತಾನೆ. ಆದುದರಿಂದ ನಮ್ಮೊಳಗೆ ಇರುವ ದೇವರನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ನಮ್ಮಲ್ಲಿಯೇ ಇರುವ ದೇವರ ಮಾತನ್ನು ನಾವು ಕೇಳಲೇಬೇಕಾಗಿದೆ. ಆದುದರಿಂದ ಆತ್ಮೀಯರೇ, ಈ ಭೂಮಿಯೇ ದೇವರು, ಆ ಸೂರ್ಯನೇ ದೇವರು ಮತ್ತು ನಮ್ಮ ಆತ್ಮವೇ ದೇವರು ನಮ್ಮ ಅಂತರಾತ್ಮದಲ್ಲಿ. ಆದುದರಿಂದ ಆತ್ಮೀಯರೇ, ದೇವರನ್ನು ನಾವು ಎಲ್ಲಿಯೂ ಹುಡುಕುವ ಅಗತ್ಯವಿಲ್ಲ. ದೇವರು ಗುಡಿಗೋಪುರಗಳಲ್ಲಿ ನೆಲೆಸಿಲ್ಲ, ದೇವರು ನಮ್ಮಲ್ಲಿಯೇ ನೆಲೆಸಿದ್ದಾನೆ. ಈ ಭೂಮಿ ನಮ್ಮನ್ನು ಕಾಯುತ್ತಿದ್ದಾಳೆ ಎಂದರೆ ಅವಳೇ ನಮ್ಮ ತಾಯಿಯಾಗಿದ್ದಾಳೆ. ಆದುದರಿಂದ ಆತ್ಮೀಯರೇ, ಇನ್ನು ನಮ್ಮಲ್ಲಿರುವ ದೇವರನ್ನು ನಾವು ಕಂಡುಕೊಳ್ಳೋಣ ಮತ್ತು ಈ ಭೂಮಿ, ಸೂರ್ಯ, ಆಕಾಶ, ಚಂದ್ರರು ನಮ್ಮ ಪ್ರತ್ಯಕ್ಷ ದೇವರುಗಳು ಆಗಿದ್ದಾರೆ ಎಂದರೆ ಅದು ಸತ್ಯವಾದ ವಿಚಾರವಾಗಿದೆ.
ನಾವು ಯಾವಾಗಲೂ ಕಣ್ಣಿಗೆ ಕಾಣದ ದೇವರನ್ನು ಹುಡುಕುತ್ತಲೇ ನಮ್ಮ ಕಾಲವನ್ನು ವ್ಯರ್ಥ ಮಾಡುವುದಕ್ಕಿಂತ ಕಣ್ಣಿಗೆ ಕಾಣುವ ದೇವರನ್ನು ನಾವು ಪೂಜಿಸೋಣ, ನಾವು ಗೌರವಿಸೋಣ ಮತ್ತು ನಮ್ಮ ಅಂತರಾತ್ಮದ ಮಾತನ್ನು ನಾವು ಸದಾ ಕೇಳೋಣ. ಮತ್ತು ನಿಮಗೂ ಕೂಡ ನಾನು ಹೇಳುವುದರಲ್ಲಿ ಅರ್ಥವಿದೆ ಎಂದಾದರೆ ದಯಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆತ್ಮೀಯರೇ, ನಮಸ್ಕಾರ.